ಜೀವನದಲ್ಲಿ ಕೆಲವೊಮ್ಮೆ ಎಂತಹ ಪರಿಸ್ಥಿತಿಗಳು ಬರುತ್ತವೆಂದರೆ ಬದುಕಿನ ಎಲ್ಲ ದಾರಿಗಳು ಮುಚ್ಚಿ ಹೋಗುತ್ತವೆ ಮತ್ತು ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಸಿಗದಂತಾಗುತ್ತದೆ. ಪ್ರೇಮಾನಂದ ಮಹಾರಾಜರು ಆಗ ಸನ್ಯಾಸಿಯಾಗಿದ್ದರು. ಯಾವುದೇ ಹೆಸರಿಲ್ಲ, ಯಾವುದೇ ಪರಿಚಯವಿಲ್ಲ. ಹೃದಯದಲ್ಲಿ ಕೇವಲ ಒಂದೇ ಕೂಗು, ರಾಧಾ ರಾಧಾ ರಾಧಾ. ಪ್ರೇಮಾನಂದ ಮಹಾರಾಜರು ವೃಂದಾವನಕ್ಕೆ ಬಂದು ಕೇವಲ ತಿಂಗಳುಗಳು ಮಾತ್ರ ಕಳೆದಿದ್ದವು. ಆದರೆ ಕೆಲವೊಮ್ಮೆ ಜೀವನದಲ್ಲಿ ಎಂತಹ ಪರಿಸ್ಥಿತಿಗಳು ಬರುತ್ತವೆಂದರೆ ಆಗ ನಮ್ಮವರೇ ನಮ್ಮನ್ನು ಹೊರಗಿನವರಂತೆ ನೋಡಿಕೊಳ್ಳುತ್ತಾರೆ. ಹೀಗೆ ಒಂದು ದಿನ ಪರಮ ಪೂಜ್ಯ ಪ್ರೇಮಾನಂದ ಗುರುಗಳಿಗೆ ಅವರು ವಾಸಿಸುತ್ತಿದ್ದ ಜಾಗದಿಂದ ಅವರನ್ನು ಹೊರಗೆ ಹಾಕಲಾಯಿತು. ಅವರ ಶರೀರವು ಅಸ್ವಸ್ಥವಾಗಿತ್ತು, ಕಿಡ್ನಿಯ ತೊಂದರೆ ಇತ್ತು. ಆದರೆ ಅವರ ಮನಸ್ಸು ಶ್ರೀಮತಿ ರಾಧಾರಾಣಿಗಾಗಿ ಮಿಡಿಯುತ್ತಿತ್ತು. ಆಶ್ರಮದ ಸೇವಕನೊಬ್ಬ ಗುರುಗಳ ಬಳಿ ಬಂದು, ಮೊದಲೇ ನಿಮ್ಮ ಆರೋಗ್ಯ ಸರಿಯಿಲ್ಲ, ನಾವು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಇನ್ನು 15 ದಿನಗಳಲ್ಲಿ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಎಂದಾಗ ಗುರುಗಳು, ಈ ಸ್ಥಿತಿಯಲ್ಲಿ ನಾನು ಎಲ್ಲಿಗೆ ಹೋಗಲಿ? ನನ್ನ ಶರೀರದ ಸ್ಥಿತಿಯು ಈಗ ಅಷ್ಟು ಸರಿಯಿಲ್ಲ. ಆಗ ಸೇವಕ ಹೇಳುವನು, ಅದಕ್ಕೆ ನಾವೇನು ಮಾಡಲಾಗುವುದಿಲ್ಲ, ನಾವು ನಿಮ್ಮನ್ನು ನೋಡಿಕೊಳ್ಳುವವರಲ್ಲ, ನಿಮ್ಮ ಕೆಲಸಗಾರರೂ ಅಲ್ಲ ಎಂದಾಗ ಗುರುಗಳು ಮುಗುಳ್ನಕ್ಕರು. ಹೌದು, ಸರಿಯಾಗಿ ಹೇಳಿದಿರಿ ನೀವು. ನನ್ನನ್ನು ನೋಡಿಕೊಳ್ಳುವವರು ನೀವಲ್ಲ, ನನ್ನನ್ನು ಆ ಭಗವಂತನೇ ನೋಡಿಕೊಳ್ಳುತ್ತಾನೆ. 15 ದಿನಗಳಲ್ಲ, ನಾನಿಲ್ಲಿ 5 ನಿಮಿಷವೂ ಇರುವುದಿಲ್ಲ. ಯಾವುದೇ ಕೋಪವಿಲ್ಲದೆ, ಯಾರಿಗೂ ಏನನ್ನು ಅನ್ನದೆ ಅಲ್ಲಿಂದ ಹೊರಟು ನಿಂತರು. ಜೀವನದಲ್ಲಿ ನಾವು ಎಲ್ಲವನ್ನು ಕಳೆದುಕೊಂಡು ನಿಂತಾಗ ಭಗವಂತನೇ ಬಂಧುವಾಗಿ ಬಿಡುತ್ತಾನೆ ಮತ್ತು ಅವನ ಹೊರತು ನೋಡಲು ಮತ್ತು ಕೇಳಲು ಯಾವುದು ಉಳಿದಿರುವುದಿಲ್ಲ, ಯಾರೂ ಉಳಿದಿರುವುದಿಲ್ಲ. ವೃಂದಾವನದ ಬೀದಿಗಳಲ್ಲಿ ಒಬ್ಬ ಸನ್ಯಾಸಿ ಓಡಾಡುತ್ತಿದ್ದ. ಮುಖದಲ್ಲಿ ನಿರಾಸೆ, ಹೃದಯದಲ್ಲಿ ವಿರಹ ಮತ್ತು ಕಂಗಳಲ್ಲಿ ಒಂದೇ ನಾಮ, ರಾಧಾ ರಾಧಾ ರಾಧಾ. ಯಾವ ಗುರುವಿಲ್ಲ, ಯಾರ ಆಶ್ರಯವೂ ಇಲ್ಲ, ತನ್ನವರೆಂದು ಹೇಳಿಕೊಳ್ಳಲು ಯಾರೂ ಇಲ್ಲವೇ ಇಲ್ಲ. ಅಂತರಂಗದಲ್ಲಿ ಇದ್ದದ್ದು ಒಂದೇ ಕೂಗು, ಹೇ ರಾಧಾ, ನನ್ನನ್ನು ನಿನ್ನವನನ್ನಾಗಿಸು. राधा राधा रटते रटते बीती रे उमरिया, राधा राधा रटते रटते बीती रे उमरिया, लाडली जू कब आओगी, लाडली जू कब आओगी, इस दास की डगरिया, राधा राधा रटते रटते बीती रे उमरिया, राधा राधा रटते रटते बीती रे उमरिया, लाडली जू कब आओगी, दास की डगरिया, राधा राधा रटते रटते। मैं तो तेरा दास हूँ राधा, भजन भाव नहीं जानू रे, भजन भाव नहीं जानू रे, राधा तुझसे मिलने को ही वृंदावन में आऊं रे, वृंदावन में आऊं रे, चरण कमल से निर्मल कर दो, चरण कमल से निर्मल कर दो, दास की झोपड़ियाँ, राधा राधा रटते रटते बीती रे उमरिया, राधा राधा रटते रटते बीती रे उमरिया, लाडली जू कब आओगी, इस बाबा की डगरिया, राधा राधा रटते रटते, राधा राधा रटते रटते,
ಹೀಗೆ ಒಂದು ದಿನ ಮಧ್ಯಾಹ್ನದ ವೇಳೆ ಎಲ್ಲವೂ ಮುಗಿದು ಹೋಯಿತು ಎಂದೆನಿಸಿತು. ಅವರು ಮದನಮೋಹನ ಮಂದಿರದ ಸಮೀಪದಲ್ಲಿರುವ ಒಂದು ಬೆಟ್ಟದ ಮೇಲೆ ಕುಳಿತು ವಿರಹ ತುಂಬಿದ ಹೃದಯದಿಂದ ನಿರಾಸೆಗಳ ಸುರಿಮಳೆಯಲ್ಲಿ ರಾಧಾರಾಣಿಯನ್ನು ಬೇಡಿಕೊಳ್ಳಲು ಶುರು ಮಾಡಿದರು. ಹೇ ರಾಧೆ, ನೀನು ಇರುವುದೇ ನಿಜವಾದರೆ ಈ ವೃಂದಾವನದ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಜಾಗ ಕೊಡು. ಅಲ್ಲಿ ನಾನು ಜೀವನ ಪೂರ್ತಿ ನಿನ್ನ ಚರಣಕಮಲಗಳ ಸೇವೆ ಸಲ್ಲಿಸುತ್ತಾ ಬದುಕಿ ಬಿಡುವೆ. ಇಲ್ಲವಾದರೆ ಇಂದು ಸಂಜೆ ನಾನು ಬನಾರಸಿಗೆ ಹಿಂದಿರುಗುವೆ. ಆ ಬೆಟ್ಟದ ಮೇಲೆ ಕುಳಿತು ತಮ್ಮ ನೋವನ್ನು ತೋಡಿಕೊಂಡರು. ಕಣ್ಣು ತುಂಬಿ ಬಂದಿತ್ತು, ಮನಸ್ಸು ನಿರಾಸೆಯಿಂದ ತುಂಬಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದು ಕೆಳಗಿಳಿದು ಬಂದರು. ಈಗಂತೂ ಇರಲು ಎಲ್ಲೂ ಜಾಗವೇ ಇಲ್ಲವೆಂದ ಮೇಲೆ ಸಂಜೆ ಟ್ರೇನ್ಗೆ ಹಿಂದಿರುಗಬೇಕೆಂದು ಯೋಚಿಸುತ್ತಾ ಕುಳಿತಿದ್ದರು. ಇದ್ದಕ್ಕಿದ್ದಂತೆ ಒಂದು ಪುಟ್ಟ ಹುಡುಗಿ ಗುರುಗಳ ಹತ್ತಿರ ಬಂದಳು. ಸುಂದರವಾದ ಮುಖ, ಹೊಳೆಯುವ ಕಣ್ಣು. ಗುರುಗಳ ಎದುರು ಬಂದು ನಿಂತಳು. ಅವರ ಅಕ್ಕಪಕ್ಕದಲ್ಲೇ ಆಟವಾಡುತ್ತಾ ಹೀಗೆ ಹೇಳಿದಳು, ಜೈ ಗೋ ಬಾಬಾ, ಜೈ ಗೋ, ಜೈ ಗೋ ಬಾಬಾ, ಜೈ ಗೋ, ಜೈ ಗೋ ಬಾಬಾ, ಜೈ ಗೋ, ಜೈ ಗೋ ಬಾಬಾ. ಕೆಲವು ಕ್ಷಣಗಳ ಕಾಲ ಗುರುಗಳ ಅಕ್ಕಪಕ್ಕದಲ್ಲೇ ಆಟವಾಡುತ್ತಾ, ಕೆಲವೊಮ್ಮೆ ಅವರನ್ನು ನೋಡಿ ಮುಗುಳ್ನಗುತ್ತಾ ಆ ಪುಟ್ಟ ಹುಡುಗಿ ಸ್ವಲ್ಪ ಹೊತ್ತು ಅವರೊಂದಿಗೆ ಆಟವಾಡಿ ಇದ್ದಕ್ಕಿದ್ದಂತೆ ಮಾಯವಾದಳು. ಗುರುಗಳು ತಿರುಗಿ ನೋಡುವಷ್ಟರಲ್ಲಿ ಆ ಹುಡುಗಿ ಮಾಯವಾಗಿ ಬಿಟ್ಟಿದ್ದಳು. ಅಕ್ಕಪಕ್ಕದಲ್ಲಿ, ಮಂದಿರದ ಹತ್ತಿರ, ವೃಂದಾವನದ ಬೀದಿಗಳಲ್ಲಿ ಹುಡುಕಾಡಿದರು. ಆದರೆ ಆ ಬಾಲಕಿ ಎಲ್ಲೂ ಕಾಣಲೇ ಇಲ್ಲ. ಆ ಹುಡುಗಿ ಗಾಳಿಯಲ್ಲಿ ಬೆರೆತು ಹೋದಂತೆ ಮಾಯವಾಗಿ ಬಿಟ್ಟಿದ್ದಳು. ಆದರೆ ಪ್ರೇಮಾನಂದ ಮಹಾರಾಜರಿಗೆ ಅನ್ನಿಸುತ್ತಿತ್ತು, ಅದ್ಯಾರೋ ಸಾಧಾರಣ ಬಾಲಕಿಯಂತೂ ಅಲ್ಲವೆಂದು. ಗುರುಗಳು ಅಲ್ಲೇ ಇದ್ದ ಕೆಲವು ಸಾಧುಗಳನ್ನು ವಿಚಾರಿಸಿದರು. ಸಾಧು ಮಹಾರಾಜರೇ, ನೀವೇನಾದರೂ ಇಲ್ಲಿ ಒಂದು ಪುಟ್ಟ ಹುಡುಗಿ ಓಡಾಡುತ್ತಿರುವುದನ್ನು ನೋಡಿದ್ರಾ? ಆ ಹುಡುಗಿ ನನ್ನ ಬಳಿ ಬಂದು ನೋಡುತ್ತಿದ್ದಂತೆ ಮಾಯವಾಗಿ ಹೋದಳು. ಪುಟ್ಟ ಹುಡುಗಿ? ಯಾವ ಪುಟ್ಟ ಹುಡುಗಿ? ಇಲ್ಲಿ ಆ ತರಹದ ಯಾವುದೇ ಹುಡುಗಿ ಓಡಾಡಿಲ್ಲ. ಹೇಳಬೇಕೆಂದರೆ ಇದು ಸಾಧುಗಳ ನಿವಾಸ. ಇಲ್ಲಿ ಯಾವುದೇ ಪರಿವಾರಗಳಿಲ್ಲ, ಕುಟುಂಬಗಳೇ ಇಲ್ಲ. ಅಂದ ಮೇಲೆ ಪುಟ್ಟ ಬಾಲಕಿ ಎಲ್ಲಿಂದ ಬರಬೇಕು? ನೋಡಿ, ಇದು ವೃಂದಾವನ. ಇಲ್ಲಿ ಎಲ್ಲವೂ ಸಾಧ್ಯ. ರಾಧಾ 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 ರಾಧಾ. ಗುರುಗಳು ಅಲ್ಲಿಂದ ಹೊರಟು ನಿಂತರು. ಮನದಲ್ಲಿ ಗೊಂದಲಗಳಿದ್ದರೂ ಒಳಗಡೆ ಏನೋ ಒಂದು ನೆಮ್ಮದಿ ಮನೆ ಮಾಡಿತ್ತು. ಆಗ ಅವರಿಗೆ ಗೊತ್ತಾಗಿತ್ತು, ಆ ಪುಟ್ಟ ಹುಡುಗಿ ಬೇರಾರೂ ಅಲ್ಲ, ಅದು ಸ್ವಯಂ ಶ್ರೀ ರಾಧಾ ಸ್ವರೂಪವೇ. ಸಾಕ್ಷಾತ್ ಅವಳೇ ಬಂದು ಅವಳ ಕೃಪೆ ತೋರಿದಳು ಎಂದು ಪ್ರೇಮಾನಂದರು ಯೋಚಿಸಲು ಶುರು ಮಾಡಿದರು. ಅದೇ ಸಂಜೆ ಗುರುಗಳ ಹತ್ತಿರ ಅವರ ಪರಿಚಯದ ಒಬ್ಬ ವ್ಯಕ್ತಿ ಬಂದು, ಬಾಬಾ, ಗೋಶಾಲೆಯ ಪಕ್ಕದಲ್ಲಿ ಒಂದು ಸಣ್ಣ ಗುಡಿಸಲಿದೆ, ನೀವು ಬೇಕಾದರೆ ಅಲ್ಲಿ ಇರಬಹುದು ಎಂದು ಹೇಳಿದನು. ಯಾವುದೇ ಬೇಡಿಕೆ ಇಲ್ಲದೆ ಪ್ರೇಮಾನಂದ ಮಹಾರಾಜರಿಗೆ ಉಳಿದುಕೊಳ್ಳಲು ಸ್ವಲ್ಪ ಜಾಗ ದೊರಕಿತು. ಅದು ರಾಧಾರಾಣಿಯ ಕೃಪೆಯಿಂದ ಸಾಧ್ಯವಾಯಿತು. ಅವಳು ನನ್ನ ಜೊತೆಗೇ ಇದ್ದಳು ಪ್ರತಿಕ್ಷಣ, ಆದರೆ ಕಾಣಿಸುತ್ತಿರಲಿಲ್ಲ ಅಷ್ಟೇ ಎಂದು ಅರಿತರು. ಅವರಿಗೆ ಹಸಿವಾದಾಗ ಯಾರೋ ಬಂದು ಊಟ ಇಟ್ಟು ಹೋಗುತ್ತಿದ್ದರು. ಚಳಿಯಲ್ಲಿ ನಡುಗುತ್ತಿದ್ದಾಗ ಅದ್ಯಾರೋ ಬಂದು ಕಂಬಳಿ ಹೊದಿಸಿ ಹೋಗುತ್ತಿದ್ದರು. ಯಾವಾಗ ಮಾತನಾಡಲು ಯಾರೂ ಜೊತೆ ಇಲ್ಲದಿದ್ದಾಗ ಗೋಡೆಯ ಮೇಲೆ ರಾಧೆ ರಾಧೆ ಎಂದು ಬರೆದದ್ದು ಕಾಣಿಸಿತ್ತು. ಆಗ ಅವರಿಗೆ ಅರ್ಥವಾಯಿತು, ಅದು ಬೇರೆ ಯಾರೂ ಅಲ್ಲ, ಅದು ಸ್ವಯಂ ರಾಧಾರಾಣಿಯೇ ಎಂದು. ಇದೆಲ್ಲವೂ ಅವಳ ಲೀಲೆ ಎಂದುಕೊಂಡರು. ತಾನು ಸದಾ ಒಂಟಿ ಎಂದುಕೊಂಡಿದ್ದ ಅವರಿಗೆ ರಾಧಾರಾಣಿಯು ಸದಾ ಜೊತೆಗಿದ್ದಳು. ಅವಳ ಕೃಪೆಯಿಂದಲೇ ಊಟ ದೊರಕಿತು. ಕೊರೆಯುವ ಚಳಿಯಿಂದ ಕಾಪಾಡಿತು. ಮನಸ್ಸು ಚಂಚಲವಾಗಲು, ಸೋಲಲು ಬಿಡಲಿಲ್ಲ. ಆ ಗುಡಿಸಲು ಕೂಡ ಅವಳ ಕೃಪೆಯಿಂದಲೇ ದೊರಕಿತು. ಇದೆಲ್ಲವೂ ಅವಳ ಲೀಲೆ ಎಂದು ಅವರಿಗೆ ಅರ್ಥವಾಯಿತು.
ಅಲ್ಲಿಂದ ಶುರುವಾದ ಅವರ ಅದ್ಭುತ ಜೀವನ ಒಬ್ಬ ಸಾಧು, ಒಬ್ಬ ವಿರಕ್ತ ಪ್ರೇಮಿ, ದಿನ ಕಳೆದಂತೆ ಒಬ್ಬ ರಸಿಕ ಸಂತರಾದರು. ಜೀವನದುದ್ದಕ್ಕೂ ಯಾರಿಂದಲೂ ಏನನ್ನೂ ಬಯಸದೆ ಕೇವಲ ರಾಧಾರಾಣಿಯನ್ನು ಪ್ರೀತಿಸಿದರು. ಇಂದು ಅವರು ಕೇವಲ ಒಬ್ಬ ಸಂತರಲ್ಲ, ಶ್ರೀಮತಿ ರಾಧಾರಾಣಿಯ ಸ್ವರೂಪವಾಗಿ ಕಾಣುತ್ತಾರೆ. ಅವರ ಈ ಜೀವನದಿಂದ ನಾವು ಕಲಿಯಬೇಕಾಗಿರುವುದೊಂದೇ, ಯಾವಾಗ ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು ಎಂದಾಗ ಆ ಭಗವಂತನೇ ಎಲ್ಲವೂ ಆಗಿಬಿಡುತ್ತಾನೆ. ರಾಧೇ ರಾಧೇ.